ನಾರಾಯಣಂ ಗುಣೈಃ ಸರ್ವೈರ್ವೇರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಜಿಜ್ಞಾಸ. ಓಂ ಕೃಷ್ಣ ವಸ್ತುವಿಗೆ ನಮಸ್ಕಾರ ಮಾಡ್ತಿದ್ದ, ದೇವರಿಗೆ ನಮಸ್ಕಾರ ಮಾಡ್ತಿದ್ದ. ನೋಡಿದ್ರಾ ಸರ್ವೋತ್ತಮ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇಲ್ವಾ ಈಗ? ಅದಕ್ಕೇನದು ತಂದೆ ಅನ್ನೋ ಪೋಷ್ಟಿ ಗೌರವ ಕೂಡ ತಾನೇ ಹೇಳಿದ್ದಾನೆ, ಪಿತೃದೇವೋಭ. ಅದನ್ನು ತೋರಿಸ್ತಾ ಇದ್ದಾನೆ ಹೊರತು ಏನಲ್ಲದು ತೋರಿಸ್ತಿರೋದಾಗ. ಹಾಂ, ಎಷ್ಟು ತಮಾಷೆ ಏನಾಗುತ್ತೆ ಗೊತ್ತಾ? ಹುಡುಗ ತಪ್ಪು ಮಾಡಿರ್ತಾನೆ, ಸಾರಿ ಅನ್ನೋ, ನೀವೇನು ಬಿಟ್ರಲ್ಲ ಸರ್, ಸರಿ ಸಾರಿ ಅನ್ನೋ ಅಂತ ಹೇಳ್ತಿರೋದು ಅಂತ. ನೀವೇ ಸಾರಿ ಹೇಳಿಬಿಟ್ರೆ ಪರವಾಗಿಲ್ಲ ಬಿಡಿ, ಅರ್ಥ ಅಲ್ಲ ಅದಕ್ಕೆ. ಸಾರಿ ಅನ್ನೋ ಮಾತು ನಾನು ತಪ್ಪಾಯ್ತು ಅನ್ನೋ, ತಪ್ಪಾಯ್ತು ಅನ್ನೋ, ತಪ್ಪಾಯ್ತು ನಿಮಗೂ ತಪ್ಪಾಯ್ತು, ನಿಮಗೂ ತಪ್ಪಾಯ್ತು ಅಲ್ಲ. ಆ ರೀತಿ ದೊಡ್ಡವ್ರು ಮಾಡಿ ತೋರಿಸ್ತಾರೆ. ಸಾರಿ ಅನ್ನೋಕ್ಕೂ ಬರೋದಿಲ್ಲ ಅವನಿಗೆ. ಏನು ಮಾಡ್ತಾನೋ ಅವನು ಈ ರೀತಿ ಹೇಳು. ಅದಕ್ಕೆ ನಾವು ಸ್ತೋತ್ರ ತಪ್ಪು ಕೂಡ ಬರೋದಿಲ್ಲ ಅಂತಾನೆ ಶತಾಪರಾಧ ಸ್ತೋತ್ರ, ದ್ವಾತ್ರಿಂಶಾಪರಾಧ ಸ್ತೋತ್ರ, ಸ್ತೋತ್ರಗಳಿದೆ ಪುರಾಣಗಳಲ್ಲಿ. ಇಷ್ಟು ತಪ್ಪು ಮಾಡ್ತೇವೆ ಕ್ಷಮಿಸಬೇಕು ಅಂತೇಳಿ. ತಪ್ಪು ಮಾಡಿರೋದು ಅವರಲ್ಲ, ಈ ರೀತಿ ಕೇಳು ಅಂತೂ ಬರ್ಕೊಡೋದು ಅವರೆಲ್ಲ. ವೀರೇಂದ್ರ ಸ್ವಾಮಿಗಳ ಸ್ತೋತ್ರ ಇದೆ, ಪಾಪಮೋಚನ ಸ್ತೋತ್ರ, ದುರಿತಾಪಾರ ಸ್ತೋತ್ರ ಅಂತಿದೆ. ಒಂದು ಮಾತು ಹೇಳ್ತಾರೆ ಬರೀ, ಏನು ಗೊತ್ತಾ? ಮಮ ಸಮಾನ ಪಾಪಕರ್ತ ಮೂಲಕ ನೈ ನಾಸ್ತಿ ನಾಸ್ತಿ ನಾಸ್ತಿ. ಈ ಮಾತು ಕೇಳಿಬಿಟ್ರೆ ಏನಾಗುತ್ತೆ? ಅದು ಹೀಗೆ ಏನ್ರಿ ಅಂತ ಹೇಳಿ ಮಾಡಿ ಕೊಟ್ಟಿರೋದು ಸ್ತೋತ್ರ. ಈ ರೀತಿ ಹೇಳಬೇಕು ಅಂದರೆ ಅಷ್ಟೇ. ಸ್ತೋತ್ರದ ನಿಮಗೆ ಒಂದೇನಿರಬೇಕು, ತಪ್ಪು ಅಂತ ಒಪ್ಕೋಬೇಕು, ತಪ್ಪಿನ ಪ್ರಮಾಣ ಗೊತ್ತಿರಬೇಕು. ಆಗ ಪ್ರಾಯಶ್ಚಿತ್ತಕ್ಕೆ ಅರ್ಥ ಬರೋದು. ನಾವು ಮಾಡಿದ್ದೇ ಸರಿ ಅನ್ನೋರು ಕ್ಷಮೆಗೆ ಅರ್ಥನೇ ಇಲ್ಲ. ಈ ಭಾವನೆ ಬರಲಿ, ಈ ರೀತಿ ಕೇಳಿ ಅಂತೆಲ್ಲ ಒಂದು ಪ್ರೋಫಾರ್ಮ ಮಾಡಿಕೊಟ್ಟಿದ್ದಾರೆ. ಪ್ರೋಫಾರ್ಮ ಬಂದು ನೋಡಿ, ಸ್ಟ್ರೈಕ್ ಆಫ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿಬಿಡ್ಬೇಕು. ದೊಡ್ಡವ್ರು ಅಂದರೆ ಕ್ಷಮೆ ಕೇಳೋದಕ್ಕೆ ಒಂದು ರೀತಿ ಇರ್ತದೆ ಅಂತ ದೊಡ್ಡವರು ತೋರಿಸಿದ್ದನ್ನು ಅವರು ಕ್ಷಮೆ ಕೇಳೋದು ಅಂತ ತಿಳ್ಕೊಬಾರ್ದು. ನಾವು ತೋರಿಸಿದ್ದಾರೆ ಅಂತ ತಿಳ್ಕೊಬೇಕಷ್ಟೆ. ಈ ಪ್ರಸಂಗ ನಡೆದಿದ್ದು ಅಷ್ಟೇ. ವಿಜೇಂದ್ರ ಸ್ವಾಮಿ. ಹೌದು. ಹಾಂ, ಇದೆ ಅದು ಇದೆ. ಸಂಕೀರ್ಣ ಸ್ತೋತ್ರದಲ್ಲಿದೆ ಅದು. ಆ ಸ್ತೋತ್ರ ಮಾಡಬೇಕಾದ್ರೆ ಹಾಕಿದ ಭಾಳ ಮುಖ್ಯವಾದ ಸ್ತೋತ್ರ. ಅವ್ರು ಎಷ್ಟೇ ಥರ ಗೊತ್ತಾ? ರಮಯಾಪಿ ಅಗಣೇಯ ವಸ್ತು ಜಾತಂ ದ್ವಿಧಂ ಪ್ರಾಹು ರಮಂದ ಬುದ್ಧಿಭಾಜ. ಮಹಾಲಕ್ಷ್ಮಿಗೂ ಎಣಿಸ್ತಕ್ಕಾಗಿರೋದು ಎರಡೇ, ಎಣಿಸ್ತಕ್ಕಾಗದೇ ಇರೋದು. ತವ ಸದ್ಗುಣ ಜಾತಮೇಕಮೀಶ. ನಿನ್ನ ಗುಣಗಳಿದೆಯಲ್ಲ ಅದು ಒಂದು, ಇನ್ನೊಂದು ನನ್ನ ಪಾಪಗಳಿದೆಯಲ್ಲ ಅದು ಒಂದು ಅಂತ ಹೇಳ್ಬಿಡ್ತಾರೆ. ರಮಾದೇವಿ ಎಣಿಸೋಕ್ಕಾಗೋದಿಲ್ಲ. ಈ ಪಾಠ ಕರೆಕ್ಟ್, ಆ ಪಾಠ ಕರೆಕ್ಟ್ ಅಲ್ಲ, ಗೊತ್ತಾಯ್ತಿಲ್ಲ. ಅದು ರಮಾದೇವಿಗಾಗ್ತದೆ, ನಮಗೆ ಗೊತ್ತಿರುತ್ತೆ ಎಷ್ಟೋ ಸಲ. ಆದರೆ ಅಲ್ಲಿ ಮಾತ್ರ ನೋಡೋದಕ್ಕೆ ಏನು ಅನಿಸ್ಬಿಡ್ತಾರೆ, ಓ ರಮಾದೇವಿಗೆ ನಮ್ಮ ಪಾಪ ಗೊತ್ತಾಗೋದಿಲ್ಲ, ಆದ್ದರಿಂದ ನಾನು ಅವರಿಂದ ಭಾರಿ ದೊಡ್ಡವರು ತಿಳ್ಕೊ. ಆ ಮಟ್ಟಿಗೆ ನಾನೇ ದೊಡ್ಡವನಲ್ಲ, ಹೇಳ್ಕೋ. ಅಷ್ಟು ಪಾಪ ಮಾಡಿದ್ದೇವೆ ನಾವೀಗ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಭಾಳ ಚೆನ್ನಾಗಿರೋ ಸರಿಯಾಗಿ ಓದ್ಬಿಟ್ರೆ ನಾವು ಎಷ್ಟು ಪಾಪ ಮಾಡ್ಬೋದು, ಯಾವ್ಯಾವ ಇಂದ್ರಿಯ ಎಲ್ಲ ಹೇಳ್ತಾ ಬರ್ತಾರೆ. ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ಮಯ ಏಕವತ್ಸರ್ಯೋಗಿ. ಇಡೀ ವರ್ಷ, ಒಂದು ವರ್ಷದೊಳಗೆ ನಾವು ಒಂದು 2 ಕಾಳಿನಷ್ಟು ಪುಣ್ಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮೊದಲನೇ ಶ್ಲೋಕನೇ ಅದು. ಸುಕೃತಂ ತಿಲ ಮಾತ್ರ, ತಿಲ ಅಂದರೆ 2 ಕಾಳಿನಷ್ಟು ಪಾಪ ಮಾಡದೆ ಅಂತ ದೊಡ್ಡವರಿದ್ದಾರೆ. ನಾವು 2 ಕಾಳಷ್ಟು ಪುಣ್ಯ ವರ್ಷದಲ್ಲೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಹೇಳ್ತಾ ಹೋದಾಗ ನಾವು ಆತ್ಮಾವಲೋಕನ ಮಾಡ್ಕೋಬೇಕು, ಎಷ್ಟು ಸರಿಯಾಗಿ ಹೇಳಿದ್ದಾರಲ್ಲ ಅಂತ ಹೇಳಿ ಗೊತ್ತಾಗಲ್ಲ. ಹಾಂ, ಅದು ಹಾಗೇನೆ. ಹೌದೌದು. ಅದಕ್ಕೆ ಬ್ರಹ್ಮದೇವರು ಫಸ್ಟ್ ಮಾಡಿ ತೋರಿಸಿದ್ರು ಅವರು, ಗೊತ್ತಾಯ್ತಾ? ಫಸ್ಟ್ ಮಾಡಿ ಬ್ರಹ್ಮದೇವರು ಮಾಡಿ ಸ್ತೋತ್ರ ಅದು 5 ಅಧ್ಯಾಯದ ಸ್ತೋತ್ರ. ಇದು 12 ಭಾವಿ ಬ್ರಹ್ಮ ಬರೆದಿದ್ದು, ಆಚಾರ್ಯ ಬರೆದಿದ್ದು 12 ಅಧ್ಯಾಯ. ಅವ್ರು ಹೇಳಿದ್ದು 5 ಅಧ್ಯಾಯ. ಉಳಿದು ಯಾವ ಅಧ್ಯಾಯಗಟ್ಟಲೆ ಶ್ಲೋಕಗಳು ಯಾರೂ ಬರೆದಿಲ್ಲ, ಇವಿಬ್ಬರೇ ಬರೆದಿರೋದು. 12 ಸ್ತೋತ್ರ ಇದೆಯಲ್ಲ, ಅದು ಪಂಚಸ್ತೋತ್ರಗಳು, ಇದು 12 ಸ್ತೋತ್ರ, ಪಂಚ 12. ಈಗ ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾವಂ ಹಾನವತು ಮುಕ್ತಸ್ಯ ಉಪಾಸನಾ ಕರ್ತವ್ಯ ನವ ಇತ್ಯಥೋ ಬ್ರವೀತಿ. ಹಾನವತು ಉಪಾಯನ ಶಬ್ದಶೇಷತ್ವಾತ್ ಕುಶಚ್ಛಂದಸ್ತುತ್ಯುಪಗಾನವತ್ ತದುಕ್ತಂ. ನಿಯತ ಸ್ವಾಧ್ಯಾಯಾನಂತರಂ ಸ್ವೇಚ್ಛೆಯ ಕುಶಾಗ್ರಹಣ ಸ್ತುತಿ ಉಪಗಾನವದೇವ ಮೋಕ್ಷ ಉಪಾಸನಾದಿ. ಮೋಕ್ಷ ಅಂದರೆ ಮೋಕ್ಷೇ ಉಪಾಸನಾದಿ. ಬ್ರಹ್ಮವಿದಾಪ್ನೋತಿ ಪರಂ ಇತಿ ಮೋಕ್ಷವಾಕ್ಯಶೇಷತ್ವಾದಿತರೇಷಾಂ ತಚ್ಚೋಕ್ತಂ ಏತತ್ ಸಾಮಗಾಯನ್ನಾಸ್ತೆ ಇತ್ಯಾದಿ ಬ್ರಹ್ಮತರ್ಕೇ ಚ. ಮುಕ್ತಿಯಲ್ಲಿ ಸಾಧನೆ ಇಲ್ಲ, ಮುಕ್ತಿ ಹೋಗಲಿಕ್ಕೆ ಸಾಧನೆ ಮಾಡಬೇಕೆ ಹೊರತು ಏನು ಮಾಡಿಕೊಡೋದು? ಮುಕ್ತಿಗೆ ಸಾಧನೆ ಇಲ್ಲ. ಮುಕ್ತಾಪಿ ಕುರ್ವಂತಿ ಸ್ವೇಚ್ಛೆಯ ಉಪಾಸನಂ ಹರೇ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ. ರಿಟೈರ್ ಸರ್ವಿಸ್ನಲ್ಲಿದ್ದ ಯಾವುದೋ
ಸಂಬಂಧಪಟ್ಟ ಡಿಗ್ರಿ ಮಾಡ್ತಾ ಇನ್ಕ್ರಿಮೆಂಟ್ ಎಲ್ಲ ಕೊಡ್ತಾರೆ. ಇರ್ಲೆವೆಂಟ್ ಇದ್ರೆ ಕೊಡೋದಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಯಾರು ಪ್ರಮೋಷನ್ ಎಲ್ಲ ಕೊಡ್ತಾರೆ. ರಿಟೈರ್ ಆದಮೇಲೆ ಯಾವ್ದಾದ್ರು ಕೋರ್ಸ್ ಮಾಡಿದರೆ ಪುಣ್ಯ ಪರೀಕ್ಷೆಯಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ. ಎಲ್ಲರೂ ನೋಡಿದ್ದೀರಾ? ಬೇರೆ ಅವಾರ್ಡ್ಗಳು ಪೆನ್ಷನ್ ಇನ್ಕ್ರಿಮೆಂಟ್ ಅಂತ ಕೊಡೋದಿಲ್ಲ. ಅದಕ್ಕೆ ಅದು ಕೌಂಟ್ ಆಗಲ್ಲ. ಸರ್ವಿಸಲ್ಲಿ ಸೇರೋದೇ ಇಲ್ಲ. ಅದರಿಂದಾಗಿ ಇದು ಹೇಗೆ ಸಾಧನೆ ಅವಸ್ಥೆ ಅಲ್ಲ, ಅದು ಸಿದ್ಧಿ ಅವಸ್ಥೆ. ಆದ್ದರಿಂದ ಮುಕ್ತಿಯಲ್ಲಿ ಮತ್ತೆ ನಾವು ಇಂಪ್ರೂವ್ ಮಾಡಿಕೊಳ್ಳೋ ಚಾನ್ಸ್ ಇಲ್ಲ, ನೆನಪಿರ್ಬೇಕದು. ಇವತ್ತು ಎಷ್ಟೋ ಸರ್ತೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಏನು ಮಾಡ್ತಾರೆ ಗೊತ್ತಾ, ಕೆಲವರು ವಿತರಣೆ ಮಾಡ್ಕೊಂಡು ಕೊಡ್ತಾರೆ. ಅದನ್ನ ಹಾಗೆ ಇಟ್ಕೊಂಡು ಇದು ಸ್ವಲ್ಪ ಬರೀತೀರಿ ಚೆನ್ನಾಗಿಲ್ಲ, ಹಾಗಿಲ್ಲ ಅನಿಸ್ತೋಗ್ಬೇಕು ಅವರು. ಇದ್ರೆ ಮೀನಿಂಗ್ ಇಲ್ಲ, ಅದಕ್ಕೆ ಮೀನಿಂಗ್ ಇಲ್ಲ. ಇದು ತೊಗೊಂಡ್ಬಿಡ್ತೇನೆ ಆದರೆ ಏನು ಮಾಡೋಂಗಿಲ್ಲ. ಆದರೆ ಇಲ್ಲ, ನಮ್ಮಲ್ಲಿ ಎಲ್ಲದಕ್ಕೂ ನಿಯಮಗಳಿದೆ. ರಾಜಕಾರಣಕ್ಕೆ ಬಂದಾಗ ಎಲ್ಲರೂ ಪೋಸ್ಟರ್ ಇದ್ದು ಮಾಡ್ತಾರೆ, ಬಿಡೋದಿಲ್ಲ. ಅದು ರೂಲ್ಸ್ ಆರ್ ನಾಟ್ ಅಪ್ಲಿಕಬಲ್. ಇವರು ರಿಸೈನ್ ಮಾಡಿ ಸೇರಬೇಕು. ಒಬ್ಬರು ಯಾರೋ ಗೌರ್ಮೆಂಟ್ ಸರ್ವೆಂಟ್ ಮಾಡೋಂಗಿಲ್ಲ, ಇಲ್ಲಾಗಿಲ್ಲ. ರಿಸೈನ್ ಸುಪ್ರೀಂ ಕೋರ್ಟಲ್ಲಿ ಇದ್ದವರು ರಿಸೈನ್ ಮಾಡಿ ಮಾಡಿದ್ದಾರೆ, ಅಲ್ಲೂ ಸೋತಿದ್ದಾರೆ. ಆಮೇಲೆ ಇದು ಇಲ್ಲ ಅದಿಲ್ಲ ಮಾಡ್ಕೊಂಡಿದ್ದಾರೆ, ಎಷ್ಟೊತ್ತ ಮಾಡ್ಕೋತಾರೆ. ಇವ್ರು ಹಾಗಲ್ಲ, ಎರಡೊಬ್ರು ಇನ್ನೊಂದು ಪೋಸ್ಟಿಗೆ ಕಾಂಟೆಸ್ಟ್ ಮಾಡ್ತಾರೆ. ಅವಾಗ ಯಾವ್ದಾದ್ರು ಒಂದು ಉಳಿಸ್ಕೋತಾರೆ. ಕೊನೆಗೆ ಇಷ್ಟು ಬಂದಿದ್ದೇನೆ, ಮತ್ತೆ ಇದಕ್ಕೆ ಅಷ್ಟು ಖರ್ಚಾಗುತ್ತೆ. ಇದಕ್ಕೇನು ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಅಂತ ಲೋ ಫೋರ್ಸನ್ನು ವಿಶ್ವಾಸ ಮಾಡ್ಕೊತಾರೆ. ಇಲ್ಲಿ ಹಾಗೆ ಮಾಡಬಾರ್ದು. ಮುಕ್ತಿಗೆ ಹೋದ ಮೇಲೆ ಸಾಧನೆಯಿಂದ ಕಾನ್ಸೆಪ್ಟ್ ಇಲ್ಲ, ಸಿದ್ಧಿ ಅಷ್ಟೇ ಹೊರತು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಾನವು ಏನು ಹಾನ? ಸಂಸಾರ ಬೋಧಾದ ಮೇಲೆ, ಸಂಸಾರದಿಂದ ಮುಕ್ತನಾದ ಮೇಲೆ ಇವ್ಯಾವುದೂ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮುಕ್ತ ಅಪಿಹಿ ಕುರುವಂತೆ. ಆದರೆ ಮುಕ್ತಿಯಲ್ಲಿ ಏನು ಇಲ್ಲವೇ ಇಲ್ಲ. ಒಳ್ಳೆ ಕೆಲಸ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅಲ್ಲೂ ಕೂಡ ಏನಿದೆ, ಅವರೊಂದು ಕೆಲಸ ಮಾಡ್ಕೊಂಡೇ ಇರ್ತಾರೆ, ಬಟ್ ಸಾಧನೆ ಅಂತ ಕರೆಯೋದಿಲ್ಲ ಅದನ್ನು. ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ಅಲ್ಲಿದ್ದಾಗ TDA ಕೊಡ್ತಾರೆ, ಇಲ್ಲಿ ಯಾವುದೋ TDA ಕೊಡ್ತಾರೆ ಅವನಿಗೆ ಸಂಬಂಧಪಟ್ಟಿದ್ದಲ್ಲ. ಇದರಲ್ಲೇ ಉಪಯೋಗಿಸ್ಬೇಕು ಹೊರತಾಗ ಆಫೀಸ್ ಕೆಲಸ ಅಲ್ಲದು. DA ಕೊಡೋದು ಯಾವಾಗ? ಆಫೀಸ್ ಕೆಲಸ ಇದೆ, ಕೊಡೋ ಕಾರಣ ಇಲ್ಲ ಅದಕ್ಕೆ. ನಿಯಮಾನಂತರಂ ವಿಪ್ರಾಹ ಕುಶಾದ್ಯೈರಭ್ಯಧೀಯತೆ. ಅಧ್ಯಯನ ಮುಗಿದ ಮೇಲೂ ಕೂಡ ಕುಶಾದಿಗಳು ಬ್ರಹ್ಮಯಜ್ಞ ಮಾಡ್ಬೇಕಾದ್ರೆ ಖುಷಿ ಇಟ್ಕೊಂಡು ಮಾಡ್ತೇವಲ್ಲ, ಹಾಗೆ ಮಾಡ್ತಾರೆ. ಆದರೆ ಅದು ವಿಧಿ ಅಲ್ಲ, ಆದರೂ ಮಾಡೋದು ತಪ್ಪಲ್ಲ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹಿ ಚಿಚ ಭಾರತೆ. ಆದ್ದರಿಂದ ಕೃಷ್ಣ ಮುಕ್ತಿಯಲ್ಲೂ ಯಜ್ಞಯಾಗಗಳಿವೆ, ನೆನ್ಪಿಟ್ಕೋಬೇಕು. ಪಾಠ ಪ್ರವಚನ ಇದೆ, ಯಜ್ಞಯಾಗ ಇದೆ, ಆನ್ಯಕಗಳಿದೆ, ಎಲ್ಲ ಮಾಡ್ತಾರೆ. ಬಟ್ ಯಾವುದು ಏನಲ್ಲ, ಬೈಂಡಿಂಗ್ ಅಲ್ಲ. ರಿಟೈರ್ ಆಯಿತು ಸುಳ್ಳು ಹೇಳ್ಬೇಕಾ? ಆಫೀಸ್ ಕೆಲಸ ಮುಗಿತೇ ಹೊರತು ಇನ್ಮೇಲೆ ಸುಳ್ಳು ಹೇಳ್ಕೊಂಡು ಓಡಾಡ್ಬೋದು ಅಂತ ತಿಳ್ಕೊಳ್ಳಾಗಿಲ್ಲ. ಅದರಿಂದ ರಿಟೈರ್ ಆಗಿಲ್ಲ ಅವನು. ಆಗಿದೆ ಯಾವುದರಿಂದ? ಅರ್ಥ ಮಾತ್ರ. ಇವರೆಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ? ಅಪಾರ್ಥ ಮಾಡಿ ಮಾಡಿ ಮುಕ್ತಿಗೆ ಹೋಗಬಾರ್ದು, ಆ ರೀತಿ ಮಾಡಿಬಿಡ್ತಾರೆ. ಸಾಂಪರಾಯೇ ತರ್ತವ್ಯ ಅಭಾವ ತಥಾ ಹಿ ಅನ್ನೇ ಓಂ. ಯಾಕಿಲ್ಲ ಅಂದರೆ ದಾಟಿ ಆಗಿದೆ, ಇನ್ನೇನು ದಾಟೋದವ್ರೀಗ? ಸಂಸಾರ ಸಮುದ್ರ ದಾಟಿದ ಮೇಲೆ ಇನ್ನೇನಿಲ್ಲ ಅವರಿಗೀಗ. ತರ್ತವ್ಯ ದಾಟಬೇಕಾದ ಮತ್ತೊಂದು ಪದಾರ್ಥ ಇಲ್ಲ ಈಗ. ಆದ್ದರಿಂದ ಏನಿಲ್ಲ ಅವರಿಗೀಗ. ಅದಿಲ್ಲದ ಮೇಲೆ ತೊಗೊಂಡು ಏನು ಮಾಡ್ತಾವೆ ಈಗ? ಪುಸ್ತಕ ಎಕ್ಸಾಮ್ ತಕ್ಷಣ ಕೊಟ್ಟು ಬಿಡ್ತಾರಲ್ಲ, ಓದೋದಿಲ್ಲ ಅಂತ ಆಟ. ಓಂ ಸಾಂಪರಾಯೇ ತರ್ತವ್ಯ ಅಭಾವಾತ್ ತಥಾ ಹಿ ಅನ್ನೇ ಓಂ. ಸ್ವೇಚ್ಛೆಯೈವ ಇತಿ ಅಂಗೀಕರ್ತವ್ಯ. ಸ್ವೇಚ್ಛೆಯಿಂದ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ ಅವರು, ಬೈಂಡಿಂಗ್ ಅಂತ ಮಾಡೋದಿಲ್ಲ. ಮುಕ್ತಸ್ಯ ತೀರ್ಣತ್ವ. ತೀರ್ಣ ದಾಟಿದವನು ಅವನು. ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಇತಿ ಹಿ ಅನ್ನೇ ಪಠಂತಿ. ಅಂದರೆ ವಾದದಲ್ಲಿ ಇದೆ, ಅಲ್ಲಿ ಮಾಡೋದಿಲ್ಲ ಅಂತೆಲ್ಲ ಮಾಡ್ತಾರೆ. ಅದು ಪದವಿಗೆ ಕಾರಣ ಆಗೋದಿಲ್ಲ, ಬಂಧನವಾಗಿಯೂ ಮಾಡೋದಿಲ್ಲ. 2 ಪಾಯಿಂಟ್. ಒಂದು, ಅಲ್ಲಿ ಬಂಧನ ಇಲ್ಲ. ಇನ್ನೊಂದು, ಅದರಿಂದ ಅಲ್ಲಿ ಉನ್ನಾಹಾದಿಗಳಿಲ್ಲ. ಇಲ್ಲಿ ಮಾಡಿದ್ದ ಪುನಃ ಇದೆ, ಅಲ್ಲಿ ಉನ್ನಾಹಗಳಿಲ್ಲ. ಸ್ವೇಚ್ಛೆಯೋ ಇತ್ಯಂಗೀಕರಿಸತ್ತೆ. ಅಡ್ವಾಂಟೇಜ್ ಹೇಗೆ ಸಿಗುತ್ತೆ ಅಂದರೆ, ರಿಟೈರ್ ಆಗೋ ದಿವಸ ಪ್ರಮೋಷನ್ ಬರುತ್ತೆ. ರಿಟೈರ್ ಆಗೋ ದಿವಸ ಮರುದಿವ್ಸ ಬಂದರೆ ಉಪಯೋಗ ಇಲ್ಲ. ಅವತ್ತು ಬಂದರೆ ಏನಾಗುತ್ತೆ? ಮೆಣಸೋಡಿ ಸಿಕ್ಕಾಬಟ್ಟಿ ಹಾಳಾಗಿಬಿಡುತ್ತೆ. ಅಕಸ್ಮಾತ್ ಬರದೆ ಹೋದರೆ ಲಾಸ್ ಇದೆ ನೋಡಿ. ಸರ್ವಿಸ್ನಲ್ಲಿ ಇರಬೇಕು ಆ ಪಾಯಿಂಟ್. ಬಡೇ ಗಡಿಗೆಲ್ಲ ಅಜಾಮೇಳ ಅಡ್ವಾಂಟೇಜ್ ತೊಗೊಂಡ, ಆಮೇಲೆ ತೊಗೊಳಕ್ಕೆ ಬರಲ್ಲ. ಅಂದ್ರೆ ಅಜಾಮೇಳ ಸಹಾಯ ಸತ್ ಮೇಲೆ ಮಾಡ್ಬೋದಲ್ಲ ಅಂದರೆ ನೋ ಚಾನ್ಸ್. ಪೇಪರ್ ಹ್ಯಾಂಡ್ ಓವರ್ ಮಾಡೋವರೆಗೂ ಚಾನ್ಸ್ ಇದೆ ನಿಮಗೆ. ಅದನ್ನ ಹ್ಯಾಂಡ್ ಓವರ್ ಮಾಡೋದು ಮುಗೀತು, ಏನು ಮಾಡೋಕ್ಕೆ ಬರೋದು. ಅವ್ನಿಗೆ ಕೊಡೋ ಅಧಿಕಾರ ಅವರಿಗಿಲ್ಲ. ಅವ್ರು ಕೊಟ್ಟರೆ ಅವ್ರು ತಪ್ಪು ಮಾಡಿದಾಗ ಲೆಕ್ಕ, ಇಸ್ಕೊಂಡ್ರೆ ಇವನು ತಪ್ಪು ಮಾಡಿದಾಗ ಲೆಕ್ಕ. ಅಲ್ಲಿವರೆಗೂ ಚಾನ್ಸ್ ಇದೆ. ಎಷ್ಟೋ ಸರ್ತ ಆ ಟೈಮ್ನಲ್ಲಿ ಅಲ್ಲಿಂದ ರೌಂಡ್ ಹಾಕೊಂಡ್ಬರ್ತಾರಲ್ಲ ಕೆಲಸಲ್ಲ, ಅಷ್ಟೊಂದು ಏನೋ ಬರೆದು ಬಿಡ್ತಾರೆ, ಒಳ್ಳೆ ಮಾರ್ಕ್ಸ್ ಬಂದುಬಿಡ್ತಾವೆ. ರ್ಯಾಂಕಿಂಗ್ ಎಲ್ಲ ಬರೋದು ಆ ಸ್ಟೇಜಲ್ಲಿ. ಅಲ್ಲಿ ಅಲ್ಲಿ ಬುದ್ಧಿವಂತಿಕೆ ಮಾಡ್ತಾನಲ್ಲ, 1-2 ಮಾರ್ಕ್ಸಲ್ಲಿ ಮೇಲೆ ಹೋಗ್ಬಿಡ್ತಾರೆ. ಅದು ಭಾಳ ಬುದ್ಧಿವಂತಿಕೆ ಬೇಕು ಅದಕ್ಕೆಲ್ಲ. ಚಿತ್ತಪ್ರಜ್ಞತ್ವಮಾಪ್ತಾಯೇ ಜ್ಞಾನೇನ ಪರಮಾತ್ಮನಃ ಬ್ರಹ್ಮಲೋಕಂ ಗತಾಃ ಸರ್ವೇ ಬ್ರಹ್ಮಣಾ ಚ ಪರಂಗತಾಃ ತೀರ್ಣತರ್ತವ್ಯ ಭಾಗಾಶ್ಚ ಸ್ವೇಚ್ಛೆಯ ಉಪಾಸತೆ ಪರಂ ಇತಿ.
ಆದ್ದರಿಂದ ಅವರು ಏನೂ ದಾಟಬೇಕಾದ ಪ್ರಸಂಗ ಇಲ್ಲ. ಆದ್ದರಿಂದ ಬ್ರಹ್ಮಲೋಕ ಅಂದರೆ ವಿಷ್ಣು ಲೋಕಕ್ಕೆ ಹೋದವರು ಕೂಡ ಏನು ಮಾಡೋದಿಲ್ಲ, ಅವರು ಒಂದು ಬ್ರಹ್ಮಲೋಕ, ಇನ್ನು ಬ್ರಹ್ಮದೇವರ ಜೊತೆ ಹೊರಟು ಮುಕ್ತಿಗೆ ಅಲ್ಲಿ ಹೋದವರಿಗೆ ಯಾವ ರೀತಿಯಲ್ಲೂ ಕೂಡ ಮತ್ತೆ ಉಪಾಸನೆ ಮಾಡಬೇಕಾದ ಅಗತ್ಯ ಇಲ್ಲ, ಅವ್ನು ಬಿಡೋದಿಲ್ಲ. ಬಟ್ ಅದಕ್ಕೆ ಬೈಂಡಿಂಗ್ ಅಲ್ಲ ಅಂತ ಒಂದು ಅರ್ಥ, ಫಲ ವಿಶೇಷ ಇಲ್ಲ ಅಂತ ಇನ್ನೊಂದು ಅರ್ಥ. ಇತಿ ಮುಕ್ತೋಪಾಸನಾಧಿಕರಣಂ ಕರ್ವಾಪಿ ಕುರ್ವಂತಿ ನವ ಇತ್ಯಾಹ. ಕೆಲವು ಕರ್ಮಗಳು ಮಾಡ್ತಾರೆ ಇಲ್ಲ ಅಂತ ಕೇಳಿದ್ರೆ ಮಾಡೇ ಮಾಡ್ತಾರೆ. ಛಂದತಃ ಉಭಯ ವಿರೋಧ. ಛಂದ ಅಂದರೆ ಇಚ್ಛೆ, ಸ್ವಚ್ಛಂದ ಅಂತ ಹೇಳ್ಬೇಕಾದ್ರೆ ಏನಿದೆ ಅಲ್ಲಿ? ಸ್ವೇಚ್ಛೆ ಅಂತ ಅರ್ಥ ಇಲ್ಲವೇನು? ಸ್ವಚ್ಛಂದ, ಇಚ್ಛೆ ಪಟ್ಟು ಮಾಡ್ತಾರೆ ಹೊರತು, ಸಹಜವಾಗಿ ಮಾಡ್ತಾರೆ ಹೊರತು ಏನಿಲ್ಲ, ಬಂಧನ ಏನೂ ಇಲ್ಲ ಅವರಿಗೆ. ಸ್ವೇಚ್ಛೆಯ ಕುರ್ವಂತಿ ನವ. ಕೆಲವು ಸತ್ತು ಏನು ಮಾಡ್ತಾರೆ ಗೊತ್ತಾ, ಧ್ಯಾನ ಮಾಡ್ತಾ ಕೂತ್ಬಿಡೋದು ಬರ್ಬೇಕಾದ್ರೆ, ಏನು ಮಾಡಬೇಕಾಗಿಲ್ಲ, ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಕೂತಿದ್ದ, ದೋಷ ಇಲ್ಲ ಅವರಿಗೆ. ಇಲ್ಲ ಅಪ್ರೋಷ್ಟ ಜ್ಞಾನಿಗಳಿಗೆ ಕರ್ಮಲೋಪವಾದರೆ ಕೆಲವು ಸತ್ತೆ ದೋಷ ಆಗಿಲ್ವೋ ಹಾಗೆ ಅವರಿಗೂ ಹಾಗೆ. ಬಂಧ ಪ್ರತ್ಯವಾಯ ಬಂಧನೂ ಇಲ್ಲ, ಬಂಧ ಪ್ರತ್ಯವಾಯೋರ ಅಭಾವ. ಬಂಧ ಪ್ರತ್ಯಯ ಅಂದ್ರೇನು? ಬಂಧನವೂ ಇಲ್ಲ, ಬಿಟ್ಟರೆ ದೋಷನೂ ಇಲ್ಲ. ಆದ್ದರಿಂದ ಅವರಿಗೆ ಈ ರೀತಿಯಾದ ವಿಧಿವಿಧಾನ ಇರೋದಿಲ್ಲ. ಓಂ ಗತೇರರ್ಥವತ್ವಂ ಉಭಯತ ಅನ್ಯಥಾ ಹಿ ವಿರೋಧ. ಬಂಧ ಪ್ರತ್ಯಯಾಭಾವೇ ಪ್ರತ್ಯವಾಯಾಭಾವೇ ಹಿ ಮೋಕ್ಷಸ್ಯ ಅರ್ಥವತ್ವಂ ಅನ್ಯಥಾ ಮೋಕ್ಷತ್ವವೇ ಮನಸ್ಯ. ಇದು ಮುಕ್ತಿ ಅಂತ ಹೆಸರೇ ಬರೋದಿಲ್ಲ ಅದಕ್ಕೆ. ಅಲ್ಲೂ ಮಾಡಬೇಕು ಅಂತ ಆಗೋದಾದರೆ ಏನು ಹೆಸರಿಲ್ಲ ಅದಕ್ಕೆ? ಮುಕ್ತಿ ಶಬ್ದಕ್ಕೆ ಅರ್ಥ ಇಲ್ಲ, ಗೊತ್ತಾಯ್ತಾ? ರಿಟೈರ್ ಆದರೆ ನಾಳೆಯಿಂದ ಬರಬೇಕು, ಎಷ್ಟು ಜನ ಬರಬೇಕು ಅಂತ ಕೇಳಿದ್ರೆ ಬರಬೇಡ ಮಾರಾಯ, ಅದಕ್ಕೆ ರಿಟೈರ್ಮೆಂಟ್ ಅದಕ್ಕೆ ಕರೆಯೋದು ಅಂತ ಹೇಳ್ತಾರೆ. ಬಂದು ಯಾಕೆ ಬಂದಿ ಅಂತ ಕೇಳ್ತಾರೆ, ಯಾಕೆ ಬಂದಿ ಅಂತ ಕೇಳ್ತಾರೆ, ಬರಬಾರ್ದಾಗಿತ್ತು ನೀನು. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದರೆ ಅನೇಕ ಪ್ರಶ್ನೆಗಳು ನಮಗೆ. ಎಲ್ಲ ಮಾಡ್ತೀವಿ, ಮುಕ್ತಿಗೆ ಹೋಗಿ ಮೇರ್ಕೊಂಡು ಮಾಡ್ತೀವೋ ಇಲ್ಲೋ, ತಪ್ಪು ಮಾಡಬಹುದಾ? ಆ ಚಾನ್ಸ್ ಇಲ್ಲೇ ಇಲ್ಲ. ಯಾತಕ್ಕೆ? ತಪ್ಪಿನ ಪ್ರಶ್ನೆ ಯಾವತ್ತು ಅಟ್ಟಿದ್ದಕ್ಕೆ ಮುಕ್ತಿ ಕೊಟ್ಟಿರೋದು ಅವನಿಗೆ, ಆ ಚಾನ್ಸ್ ಇಲ್ಲ. ಅಲ್ಲಿ ಬಿಡೋದಿಲ್ಲ, ಸತ್ಯ ಹೇಳುತ್ತಾನೆ. ಫಲ ಇದೆ, ಆ ಫಲ ಇಲ್ಲ. ಮತ್ತು ಯಾವ ಫಲ? ದೇವ್ರ ಪೂಜೆ ಅಂತ ಆ ಫಲನೇ ಫಲ ಹೊರತು ಮತ್ತೊಂದು ಫಲ ಇಲ್ಲ. ಇವೆಲ್ಲ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಇನ್ನು ಕೊನೆಯದು, ಅದರೊಳಗೆ ಕೊನೆಯದು ಏನದು? ಉಪಪನ್ನ ತಲ್ಲಕ್ಷಣಾರ್ಥೋ ಕದಾಚಿತ್ ಕರ್ಮ ಕುರ್ವಂತಿ ಕದಾಚಿತ್ ನೈವ ಕುರ್ವತೆ ನಿತ್ಯಜ್ಞಾನ ಸ್ವರೂಪತ್ವಾತ್ ನಿತ್ಯಂ ಧ್ಯಾಯಂತಿ ಕೇಶವಂ ತೀರ್ಣಕರ್ತವ್ಯಭಾಗಾಯೇ ಪ್ರಾಪ್ತಾನಂದಾಃ ಪರಾತ್ಮನಃ ಪ್ರತ್ಯವಾಯಸ್ಯ ಬಂಧಸ್ಯಾಪಿ ಅಭಾವಾತ್ ಸ್ವೇಚ್ಛೆಯಾ ಭವೇತ್ ಇತಿ ಬ್ರಹ್ಮಾಂಡೆ. ಅಲ್ಲೂ ಕೂಡ ಧ್ಯಾನ ಮಾಡ್ಕೊಂಡಿರ್ಬೋದು, ಇಷ್ಟ ಬಂದು ಕೆಲಸ ಮಾಡ್ಬೋದು, ನಿಷಿದ್ಧ ಮಾಡೋ ಚಾನ್ಸ್ ಇಲ್ಲ. ಇಷ್ಟ ಬಂದಿದ್ದರಲ್ಲಿ ಚಾಯ್ಸ್ ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ಅವರಿಗೆ ಅಲ್ಲಿ ಪ್ರತ್ಯವಾಯದ ಪ್ರಶ್ನೆ ಬರೋದಿಲ್ಲ, ಬಂಧನ ಇಲ್ಲ. ಆದ್ದರಿಂದಲೇ ಬಿಟ್ಟ ಪ್ರತ್ಯವಾಯನೂ ಇಲ್ಲ. ಓ ಉಪನ್ನಸ್ತು ರಕ್ಷಣಾರ್ಥೋಪಲಬ್ಧೇ ಲಬ್ಧೇರ್ ಲೋಕವತ್ ಓಂ ಉಪಪನ್ನಶ್ಚ ಏವಂ ಭಾವ ಪ್ರಾಪ್ತತ್ವಾತ್ ಲಕ್ಷಣಸ್ಯ ಫಲಸ್ಯ ಚ ತಥಾ ಲೋಕೆ ವಿದ್ಯರ್ಥತ್ವೇನ ವಿಷ್ಣುಕ್ರಮಣಾದಿಕಂ ಕೃತ್ವಾ ಸಮಾಪ್ತಕರ್ಮೇಚ್ಛೆಯ ಕರೋತಿ ನ ಕರೋತಿ. ಇದೇ ದೃಷ್ಟಾಂತ ಕೊಟ್ಬಿಟ್ಟು, ನಾವು ಸಾಧನಾವಸ್ಥೆಯಲ್ಲಿ ಹೇಗೆ ಜ್ಞಾನ ಬಂದ ಮೇಲೆ ಒಂದು ಕೆಲಸ ಮುಗಿದ ಮೇಲೆ ಅದು ಆಚರಣೆಗೆ ಮತ್ತೆ ನಿರ್ಬಂಧ ಇರೋದಿಲ್ವ, ಹಾಗೆ ಇದಕ್ಕೆ ನಿರ್ಬಂಧ ಇಲ್ಲ. ಇವತ್ತು ಸಂಧ್ಯಾವಂದನೆ 3 ಹೊತ್ತು ಮಾಡಬೇಕು, ಪ್ರಮಾಣವಾಗಿ ಮಾಡಿಬಿಟ್ರೆ ಗತಿ ಏನಾಗ್ತದೆ? 3 ಹೊತ್ತು ಪ್ರಮಾಣ ಮಾಡೋ ದಿವಸಕ್ಕೆ ಆ ವಿಧಿ ಇಲ್ಲ, ಗೊತ್ತಾ? ವಿಷ್ಣು ಪಂಚಕ ಜೀವನ ಪೂರ್ತಿ ಮಾಡಬೇಕು ಅಂತ ವಿಧಿ ಇಲ್ಲ. ಸಾಧ್ಯವಾದರೆ ಒಮ್ಮೆ ಮಾಡಿ, ಬೇಕಾದ್ರೆ ಮಾಡಿ, ತಪ್ಪಲ್ಲ. ಅದು ಇದು ಹಾಗಾದ್ರೆ ಏಕಾಚಿ ಮಾಡಲೇಬೇಕು. ಮುಕ್ತರು ಏಕಾಚಿ ಮಾಡಬೇಕು. ಇವತ್ತು ಅದು ಬಿಡಾಗಿಲ್ಲ, ಸಹಜ. ಮತ್ತು ಸಹಜವಾಗಿ ಮಾಡೋದು, ಫಲ ಪ್ರಶ್ನೆ ಬರೋದಿಲ್ಲ. ಬಿಟ್ಟರೆ ಎಂಬ ಪ್ರಶ್ನೆನೇ ಇಲ್ಲ, ಬಿಡೋದೇ ಇಲ್ಲ, ಅದರ ಪ್ರಶ್ನೆನೇ ರೈಸ್ ಆಗೋದಿಲ್ಲ. ಇವೆಲ್ಲ ತಿಳಿಸ್ತಾರೆ. ಆದ್ದರಿಂದ ಮುಕ್ತಿಗೆ ಹೋದವರು ಎಲ್ಲ ವಿಷಯ ಅಪ್ಲಿಕಬಲ್ಲು ಈ ರೀತಿ ಇರಬೇಕು. ಅವ ನಮಗನ್ಸುತ್ತೆ ಬಂದರೆ ಏನು ತಪ್ಪೊತ್ತು ಅಂತ ಕೇಳಿದರೆ ಮುಕ್ತರಾದ್ಮೇಲೆ ತಪ್ಪೊತ್ತು. ಆದ್ದರಿಂದ ಮುಕ್ತಿಗೆ ಹೋಗೋ ಯೋಚನೆ ಮಾಡಿ ಫಸ್ಟು ಅಂತ. ಮುಕ್ತಿಗೆ ಹೋದ್ಮೇಲೆ ಬೈಂಡಿಂಗ್ ಇಲ್ಲ ಅಂದಮೇಲೆ ಫಸ್ಟ್ ಏನಾಗಬೇಕು? ಹೋಗಬೇಕು ಅಂತ. ಈಗಲೇ ಬೈಂಡಿಂಗ್ ಇಲ್ಲ ಅಂತ ಹೇಳ್ಕೊಂಡ್ರೆ ತಪ್ಪಾಗತ್ತೆ. ಹೌದು, ಈ ಫುಡ್ಡೇ ಇಲ್ಲ ಅವ್ರದ್ದು, ಪದಾರ್ಥನೇ ಇಲ್ಲ, ಪ್ರಾಕೃತನೇ ಇಲ್ಲ ಫಸ್ಟಲ್ಲಿಗೆ. ಉಪವಾಸ ಇರೋದು ಈ ಬೇರೆ ಯುಗದಲ್ಲೂ ಕೂಡ ಉಪವಾಸ ತೀರ ಸಹಜವಾಗಿ ಮಾಡ್ತಾಯಿದ್ರು. ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅದು ಬಲು ಬೇಗ ಹಸಿವಾಗತ್ತೆ, ಬೇರೆ ಹಾಗಿಲ್ಲ. ದುರ್ವಾಸರ ಕಥೆ ಎಲ್ಲ ಕೇಳ್ತೇವಲ್ಲ ನಾವು. ಇವರು ಯಾರು? ಚೌನ ಮುನಿಗಳು ಪ್ರಯಾಗದ ಸಂಗಮದೊಳಗೆ ಎಲ್ಲಿವರೆಗೂ ಕೂತಿದ್ರು ಗೊತ್ತಾ? ಅವರು 100 ವರ್ಷಗಳ ಕಾಲ ಕೂತಿದ್ದಾರೆ. ಎದ್ದ ಮೇಲೆ ಅವ್ರ ಕುರ್ಸಿಗೆ ಬೈಯೆಲ್ಲ ಪಾಚಿ ಕಟ್ಟಿ ಹೋಗಿಬಿಟ್ಟಿದೆ, ಗೊತ್ತಾಯ್ತಾ? ಅದೇ ನೀರೊಳಗೆ ಜಲಸ್ತಂಭನ ಮಾಡಿಕೊಂಡಿದ್ದಾರೆ. ಒಂದು ಉಸಿರಾಟ ಕೂಡ ಸ್ತಂಭನ ಮಾಡಿದ್ದಾರೆ. ಜೊತೆಗೆ ಆಹಾರ ಇಲ್ಲ. ಆರಾಮಿದೆ, ಏನು ಅನಿಸ್ತಾನೆ ಇದ್ದಿಲ್ಲ. ಕಲಿಯುಗದಲ್ಲೇ ಇವೆಲ್ಲ. ಅದು ಕಲಿಯುಗದ ರಥೋಪವಾಸಕ್ಕೆ ಯಾತಕ್ಕೆ ಜಾಸ್ತಿ ಮಹತ್ವ ಬರುತ್ತೆ ಅಂದರೆ, ಯಾರು ಮಾಡೋದು ಕಟ್ಟದ ಕಾಲಕ್ಕೆ ಮಾಡ್ತಾರಲ್ಲ, ಭಾರಿ ಶ್ರೇಷ್ಠ, ಒಳ್ಳೆ ಸಾಧನೆ ಆಗುತ್ತೆ.
ಕೃತಯುಗದಲ್ಲಿ ಲಕ್ಷ ವರ್ಷ ಬದುಕೇರಿ ಸಾಧನೆ ಮಾಡ್ಬೋದು, ಕಲಿಯುಗದಲ್ಲಿ 100ಕ್ಕೆ 100% ತೊಗೋತಾರಲ್ಲ, 100% ಎಲ್ಲ ಎಷ್ಟೇ ಮಾರ್ಕ್ಸ್ ಬಂದರೂ ಪರ್ಸೆಂಟೇಜ್ ಕೇಳ್ತಾರಲ್ಲ, ಹಾಗೆ ಕಲಿಯುಗದಲ್ಲಿ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಸಿಕ್ಕ ಅವಕಾಶ ಕಳ್ಕೊಬಾರ್ದು. ಇವತ್ತು 100ಕ್ಕೆ 99 ಪಾಲು ಜನ ಆಗ್ತಿರೋದೇನು ಅಂದರೆ ಅವಕಾಶ ಕಳ್ಕೊಬಿಟ್ರೆ ಸಂಬಂಧಪಡದ ವಿಚಾರದ ಬಗ್ಗೆ ಕಾಲ ಕಳೆದು ಬಿಡುತ್ತೆ, ತಲೆ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಇತಿ ಅನಿಯಮಾಧಿಕರಣಂ, ಅದು ನೀವು ಮುಂದಿನ ದಿವಸ ನಾಳೆ. ಓಂ ಆನಂದ